ಕಲ್ಲವೆ ಇಡೀ ಕರ್ನಾಟಕದಲ್ಲಿ ಕೊಳ್ಳಿ ಮೇಳೆ ಗೊತ್ತಿ ನಾಲ್ಕಲ್ಲಿ ದನ ಇಲ್ಲಕ್ಕೆಲ್ಲ ಅಂತ ಹೇಳ್ಬೇಕಾ? ಹೇಳಿ ಹಾಗೆ ಹೇಳ್ಬಿಡ್ದೆ. ಯೂಟ್ಯೂಬಲ್ಲಿ ಎಲ್ಲ ಗೊತ್ತದೆ. ಏಯ್ ನನಗೆ ನನ್ನ ದುಡ್ಡು ನನ್ನ ಬಡವ್ರು ನನಗೆ ಇವೇ ನನಗೆ ದೊಡ್ಡವು ಅಂತ ಹೇಳೋದು. ನಮ್ಗೆ ಯಾರು ಹೇಳ್ಕೊಡಕ್ಕಿಲ್ಲ ಇವು ಗೊರ್ಸು ಇದು ಮಾಡ್ತಾರೆ, ಅದು ಕ್ಲೀನ್ ಮಾಡ್ತಾ ಇರೋದು. ಗೊರ್ಸು ಬೆಳ್ಕೊಂಡಾಗ ಗೊರ್ಸು ಬೆಳ್ಕೊಂಡ್ರೆ ಕಾಲು ಎತ್ತುಗಳು ನಡೆಯೋಕ್ಕಾಗಲ್ಲ. ಹಾಗಾಗಿ ಸರಿಯಾಗಿ ಕಾಲು ಹೆಜ್ಜೆ ಇಕ್ಕಲ್ಲ. ನೋಡಿದವ್ರು ಯಾರಾದರೂ ವ್ಯಾಪಾರಸ್ಥರು ಬಂದವರು ಏನೋ ಅನ್ಕೊಂತಾರೆ. ಅದಕ್ಕಾಗಿ ಹಿಂಗೆ ಕ್ಲೀನ್ ಮಾಡಿ ಬಿಡಬೇಕು. ಈ ಥರ ಗೊರ್ಸುಗಳು ರೆಡಿ ಮಾಡೋದ್ರಿಂದ ಓರಿನೂ ಚೆನ್ನಾಗಿ ನಡೀತದೆ. ಅವಾಗ ನೀನು ಗಟ್ಟಿಗಿರ್ಬೇಕು. ಅಲ್ಲಿ ಒಂದು ಸ್ವಲ್ಪ ಹಿಂಗೆ ಬರಬೇಕು. ಈ ಕಡೆ ಸ್ವಲ್ಪ ಏನು ಮಾಡೋಕ್ಕಾಗಲ್ಲ. ಹಂಗೆ ಒಂದು ಓರಿ 4 ಕಟ್ಟು ಎಳಿಬೇಕಂದ್ರೆ ಎಷ್ಟು ಜನ ಬೇಕಣ್ಣ? 4-5 ಜನ 5 ಜನ 4 ಜನ ಇದ್ರೆ ಸಾಕು. ಅದನ್ನ ಕಾಲು ಕಟ್ಟಿ ಕೆಳಗಡೆ ಬೀಳಿಸಿ ಈ ಥರ ಗೊರ್ಸು ಕ್ಲೀನ್ ಮಾಡ್ಬೇಕಂದ್ರೆ ಜಾಸ್ತಿ ಕಷ್ಟನೇ. ನೋಡಿ ಈ ಥರ ಬೆಳ್ಕೊಂಡಿರ್ತಾವೆ ಗೊರ್ಸುಗಳು. ನೀಟಾಗಿ ಕ್ಲೀನ್ ಮಾಡಿ ರೆಡಿ ಮಾಡ್ತಾರೆ ಯಜಮಾನ್ರು. ಅದಕ್ಕೆ ತೋರಿಸ್ತಾ ಇದ್ದೀನಿ ನಿಮ್ಗೆ ಗೊರ್ಸುಗಳು ಹೆಂಗೆ ಕ್ಲೀನ್ ಮಾಡ್ತಾರೆ ಅಂತೇಳಿ. ಕಾಣಿಸಿದ್ದು ಮುಂದೆ ತೆಳ್ಳು ಕಟ್ಬಿಟ್ಟು ಮೇಲೆ ಗಾರೆ ಮಾಡ್ಬಿಟ್ಟು ನಾ ಇದನ್ನ ಹಾಕೊಂಬಿಡೋದು. ಹಂಗೆ ಒಳಗಡೆ ಬಟ್ಟೆ ಮಾತಾಡ್ದ ಅಷ್ಟೇ ಮಾಡ್ಕೊಂಡು ಕೆಲಸ ಮಾಡೋಣ. ನೀನು ಕೆಲಸ ಮಾಡ್ಕೊಂಡು ಮಾತಾಡೋ ಅಷ್ಟೇ. ಅಲ್ಲೇ ಅಲ್ಲಿ ಬಟ್ಟಿಗೆ ಹಾಕಂತಾರೆ. ನೀನು ಮಾತಾ ಅವ್ರು ಮಾತಾಡ್ತಾರೆ, ನೀನು ಕೆಲಸ ಮಾಡ್ತಾನೆ. ಯಾವ ಊರು ಎಲ್ಲ ಹೇಳು. ನಮಸ್ಕಾರ. ನಮಸ್ಕಾರ ಅಣ್ಣ. ಏನೋ ಇಷ್ಟೊಂದು ಗಾಸಿ ಬಿದ್ದು ಮಾಡ್ತಾ ಇದ್ದೀವಿ. ಏನು ಮಾಡ್ತೀರಾ? ಗೊರ್ಸು ಮಾಟ ಮಾಡಬೇಕು, ಕ್ಲೀನ್ ಮಾಡ್ಬೇಕು ಗೊರ್ಸು. ಈ ಗೊರ್ಸುಗಳು ಬೆಳ್ಕೊಂಡಂಗೆ ಕಟ್ ಮಾಡ್ತಾ ಇರ್ಬೇಕಲ್ವಾ? ಕಾಲು ಓರಿಗಳು ಸರಿಯಾಗಿ ಹೆಜ್ಜೆ ಇಕ್ಕಲ್ಲ. ನೀವು ಇದೇ ವೃತ್ತಿ ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಣ್ಣ? ನಾವು 35 ವರ್ಷ. ಎಷ್ಟು ವರ್ಷದಿಂದ? 35 ವರ್ಷ. 35 ವರ್ಷದಿಂದ. ಇವು ಇಷ್ಟೊಂದು ಬೆಳ್ಕೊಂಡಾವ ಇವಾಗ. ಅದು ಅಂದಾಜ್ ಮೇಲೆ ಹೊಡಿತಾರೆ ಹೆಂಗಣ? ಅಂದಾಜ್ ಮೇಲೆನೆ ಹೊಡಿಬೇಕು. ಇಲ್ಲಾಂದ್ರೆ ಸ್ವಲ್ಪ ಏನಾದ್ರು ರಕ್ತ ಬಂದ್ಕೊಂಡು ಓರಿ ಕುಂಡ್ ಬಂದ್ಬಿಡ್ತವೆ. ಇದಕ್ಕೂ ಒಳ್ಳೆ ಎಕ್ಸ್ಪೀರಿಯನ್ಸ್ ಇರ್ಬೇಕಂತೀರಾ? ಇದು ಇದ್ರನ್ಯ. ಇಲ್ಲಿ ನೋಡಿ ಯಾರೋ ಬೇರೆ ಮಾಡೋರೆ ಅಚ್ಚುಕಟ್ಟಾಗಿ ಮಾಡಿಲ್ಲ. ಅದಕ್ಕೋಸ್ಕರ ಕಾಲು ಕಮ್ಮಿ ಬಂದವೆ. ಇವು ಕ್ಲೀನ್ ಮಾಡಲಿಲ್ಲ ಅಂದ್ರೆ ಕಾಲು ಮಟ್ಟ ಬರಲ್ಲ. ಮುಗುಸು ದನ ಬೀಳ್ತವೆ. ಜಾಸ್ತಿ ಆದ್ರೂ ಮುಗುಸ್ ಬಿಡ್ತೈತವೆ. ನಿಮ್ಮ ಹೆಸರು ಏನೋ ಹೇಳಿಲ್ಲ ನಮ್ಗೆ ನಯಾಜ್ ಅಂತ. ನಯಾಜ್ ಅಂತ ಹೇಳಿ. ತುಂಬಾ ಖುಷಿ ಆಗುತ್ತೆ ನಿಮ್ಮ ಹತ್ರ ಮಾತಾಡಿ. ಈ ತರ ಓರಿಗಳಿಗೂ ನೀವು ಒಂಥರ ಸೇವೆ ಮಾಡ್ತಾ ಇದ್ದೀರಾ. ಹೌದು, ನಮಗೂ ಖುಷಿ ಆಗುತ್ತೆ. ಒಳಿಕ್ ಹಾಕೋಣ. ಇದು ಕ್ಲೀನ್ ಮಾಡಬೇಕು. ಕ್ಲೀನ್ ಮಾಡಿಲ್ಲ ಅಂದ್ರೆ ಕಾಲು ಸರಿ ಬರಲ್ಲ. ಕಾಲು ನೋಡ್ಕೊಂಡು ಹೊಂಟೈತಾರೆ ಜನ. ಇವಾಗ ನಾವು ಉಗುರು ಬಿಟ್ಟು ಬೆಳ್ದಂಗೆ ನಮ್ಮ ಉಗುರು ಐತಲ್ಲ, ನಮ್ಮ ಉಗುರು ಹೆಂಗ್ ಬೆಳೆದ್ರೆ ಹಂಗೆ ಇದಕ್ಕೂ ಉಗುರು ಬೆಳ್ಕೊಂಡಾಗ ಹೆಂಗ್ ಕಟ್ ಮಾಡ್ಕೊಳ್ತೇವೆ ಇವಕ್ಕೂ ಹಂಗೆ ಕಟ್ ಮಾಡಿಸ್ಬೇಕು. ಪ್ರತಿಯೊಂದು ಜಾತ್ರೆಗೆ ಹೋಗ್ತೀರಾ ನೀವು? ಗುಟ್ಟೆ ಸಿದ್ಗಂಗೆ ಅದಕ್ಕೆ ಹೋಯ್ತೀವಿ ಅಷ್ಟೇ. ಹಾಕೋಣ ನೋಡಿ ಎಲ್ಲ ಈ ತರ ಕ್ಲೀನ್ ಮಾಡಿ ಗೊರ್ಸುಗಳೆಲ್ಲ ಕ್ಲೀನ್ ಮಾಡ್ತಾರೆ ನಯಜಣ್ಣವರು. ನೀವು ಯಾವೂರಿಂದ ಬಂದಿರಣ್ಣ? ನಮ್ದು ಕುಣಗಲು.
ಏನು ಬರೀ ಗುಳಿ ಸುತ್ತಿ ಇದ್ರೆ ಸಾಕ ಗುಳಿ ಎಂತ ಹುಳಿ ಇರಬೇಕು ಎಲ್ಲ ಇರಬೇಕು ಶಾರ್ಪ್ ಇರಬೇಕು. ಹಾಂ ಮಿಸ್ ಆದ್ರೂ ತಿಳ್ಬೋದ್ರೆ ಕಾಲ್ಕೊಂಡು ಬರುತ್ತೆ. ಕಾಲ್ಕೊಂಡು ಬರುತ್ತೆ. ಹಾಂ ಬಿಡ್ಸ. ಇದಕ್ಕೆ ಲಾಳ ಕಟ್ತಿರಲ್ಲ ಅಣ್ಣ? ಲಾಳನ ಕಟ್ತೀವಿ. ಲಾಳ ಹಾಕೋದ್ರಿಂದ ಏನು ಉಪಯೋಗ? ಚಪ್ಪಲಿ ಹಾಕಂಗೆ ನಾವು. ಚಪ್ಪಲಿ ಹಾಕಂಗೆ. ಹಾಂ ಹಸುಗಳು ಹೋಗಿ ಕಾಲು ಸವಿಯಲ್ಲ, ಹಾಂ ಹಾಂ ಕಾಲು ಇದಾಗಲ್ಲ, ಹ್ಞೂ ಎತ್ತು ಲಾಸ್ ಆಗಲ್ಲ. ಹ್ಞೂ ಅಣ್ಣ ಹಿಂಗೆ ಎತ್ತಣಂಗೆ ಹಂಗೆ ಅಕ್ಕ. ಹೇಳಣ್ಣ ಎಷ್ಟು ಓರಿಗಳು ಈ ತರ ಮಾಡ್ಬೋದು ಒಂದ್ ದಿನಕ್ಕೆ? ಒಂದ್ ದಿನಕ್ಕೆ ಇಲ್ಲ ಅಂದ್ರೆ ಒಂದು 25 ಜೊತೆ, ಒಂದು 10 ಜೊತೆ ಮಾಡ್ಬೋದು. 10 ಜೊತೆ ಮಾಡ್ಬೋದು. ಎಷ್ಟು ಸಂಭಾವನೆ ತಗೊಂತೀವಿ ಒಂದು ಓರಿಗೆ? ಒಂದು ಊರಿಗೆ 1,000 ಅಂದ್ರು ಒಂದ್ ಜೊತೆಗೆ. ಹಾಂ ಹಾಂ ಒಂದ್ ಜೊತೆಗೆ 1000. ನೀವೆಲ್ಲ ಕಡೆ ಹೋಗ್ತಾ ಇರ್ತೀರಾ? ಹಳ್ಳಿಗೆ ಎಲ್ಲ ಬೈತಾ ಇತ್ತು. ಹಳ್ಳಿಗಳ ಮೇಲೆ ಹೋಗ್ತೀರಾ? ಬರೀ ಇದೇ ಕಸಬು ನಿಮ್ಗೆ? ಇದೆ ಇದೆ. ತುಂಬಾ ಖುಷಿ ಆಗುತ್ತೆ ನಿಮ್ಮನ್ನ ಭೇಟಿಯಾಗಿ. ಆಯ್ತಾ? ಕಟಾಂಗ್ ಮಾಡುತ್ತಾರೆ ಸರ್ ನೋಡ್ರಿ. ಹಾಗಪ್ಪ ನಿಧಾನ ಗಡ. ಈ ಉಗುರುಗಳು ಎಷ್ಟು ಬೆಳ್ಕೊಂಡವೆ, ಇದನ್ನೆಲ್ಲ ನೀಟ್ ಮಾಡ್ತಾರೆ. ಆಲೆ ಯಾರ ಮಾಡೋದು 20 ದಿವಸದಲ್ವಾ ಆಡ್ತಾರೆ ಮಾಡೋರೆ. ಮಾಡಕ್ ಬಂದಿಲ್ಲ ಅವ್ರೆ. ಕಸುಗಾರಲ್ಲ, ಕಸುಗಾರ ಆಗಿರೋದಕ್ಕೆ ಹಳೆ ವಿಡಿಯೋಗೂ ಹೊಸ ವಿಡಿಯೋಗೂ ನೋಡಿದ್ರೆ ಗೊತ್ತಾಗುತ್ತಲ್ಲ ಅವ್ರ ತಲೆ ಹೊಡಿಬೇಡ ಗುರು. ಹೊಡಿಬೇಕು ನಾವು. ಇಲ್ಲ ಇಲ್ಲ, ಇದು ಹೋಗ್ಲಿಲ್ಲ ಅಣ್ಣ ಕಾಲ್ ಮಟ್ಟ. ಎಬ್ಬಸ್ ನೋಡ ಆಯ್ತು. ನಿನ್ಗೆ ಹೇಳಲ್ಲ ರಕ್ತ ಬರಂಗ್ ಮಾಡ್ಬೇಡ. ಆಯ್ತಾ ರಕ್ತ ಬಂದು ಏನಾಗಲ್ಲ ತಗೋ. ಉಂಡಿತವೆ ಮಾರ ಎತ್ಕೊಂಡು ಸುಮ್ಮನೆ ಮಡಿಕಣವಲ್ಲ. ನಿಂಬೆಹಣ್ಣು ಏನೋ ಚಿಕ್ಕ ಹೋಗ್ತದೆ. ನಿಂಬೆಹಣ್ಣು ಖಾರ ಸಾಂಬಾರು ರಿಟಲ್ ಹಾಕೊಂಡ್ಬಿಟ್ಟಿದ್ದೀರಾ? ರಿಟಲ್ ಸಾಲ ಬೇಡ ಆ ಕಡೆ ಇನ್ನೊಂದು ಸ್ವಲ್ಪ. ಎತ್ತಡ ನೀರೇ ಬರ್ಲಿಲ್ಲ ಕಂಡ. ಬೇಡ ಅಷ್ಟಣ ಮುಗಿತಣ? ಇನ್ನೂ ಇದೆಯಾ? ಯಾಕೋಣ ಚಳಿ ಕೂತ್ಕೋಣ. ಏನ್ ಮಾಡಿದ್ರು? ಅಲ್ಲಿ ಊರು ಹೇಳಲ್ಲ ನಿಮ್ಮಣ್ಣೆ ಹೇಳ್ತಾರೆ. ಇದೆಲ್ಲ ಆಯ್ತು ಕಡೆ ಸಿಕ್ಕೋಗಿ ಅವನು ಹೇಳ್ತೀನಿ. ಅಣ್ಣ ಎತ್ತಿನ ಹಗ್ಗ ಕೊಡ. ಎತ್ತಿನ ಹಗ್ಗ ಎತ್ತೋ ಹಗ್ಗನ ಎರಡಾಗ ಇರೋದು.
ಅಷ್ಟೇ ಮುಗಿತಣ್ಣ ತುಂಬ ಖುಷಿ ಆಗುತ್ತೆ ತೋರಿಸ್ತೀನಿ ಇನ್ನು ಎದ್ದೇಳಬೇಕಲ್ಲ ಅಷ್ಟೇ ಮುಗಿತಣ್ಣ ಇವಾಗ ಚೆನ್ನಾಗಿ ಹೆಜ್ಜೆ ಇತ್ತು ಅಣ್ಣ ಹಾಂ